MRK Industries, MRK Brothers, MRK Investments, MRK Bar and Restaurants, MRK Leasing Corporation, MRK Groups of Hotels, MRK Imports and Exports, MRK Textiles, MRK Chemicals, MRK Wood Merchants, MRK Schools, MRK Steel Factory. MRK Distilleries, MRK... Deepa. Just an interruption. Telephone exchange phone ಮಾಡಿ ಇದು ಡೀಟೇಲ್ಸ್ ಎಲ್ಲ ತಿಳ್ಕೊ. ನಾನು ಈಗಲೇ ಬರ್ತೀನಿ. ಓ ನೀವು ಬನ್ನಿ. ಏನ್ ಬಂದಿದ್ದು? ಓಲ್ಡ್ ನ್ಯೂಸ್ ಪೇಪರ್ ಸ್ವಲ್ಪ ನೋಡ್ಬೇಕಾಗಿತ್ತು. ಒಳಗಿದೆ ಬನ್ನಿ. Excuse me. Please be seated. ಏನಾಗಬೇಕಿತ್ತು? MD ಅವ್ರನ್ನ ನೋಡಬೇಕು. ಸಾರಿ ಸರ್, ಅವ್ರ ಚೇಂಬರ್ನಲ್ಲಿ ಇಲ್ಲ. ಮೇಡಮ್, ಇವತ್ತು ಈವ್ನಿಂಗ್ ಔಟ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಅವ್ರನ್ನ ನೋಡಬೇಕಾಗಿದೆ. ಅವ್ರು ಎಲ್ಲಿ ಸಿಗ್ಬೋದು? MRK ಹೋಟೆಲ್ಸ್ನಲ್ಲಿ ಸಿಗಬಹುದು. MRK Groups of Hotels? Yes. Yes. Thank you. Excuse me. Yes, sir. Mr. MRK, please. He's in down, sir. Excuse me, sir. Yes, please. ತಮ್ಮನ್ನೇ ಭೇಟಿಯಾಗೋಣ ಅಂತ ಬಂದೆ. ನನ್ನನ್ನ? What's the matter? Well, I'm Vijay Kumar, CBI officer from Delhi. Oh, glad to meet you. ಇಂದ್ರಾನಗರ 10ನೇ ಕ್ರಾಸ್ ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದ್ದೀನಿ. ಹಾ, ಅದು ಆಕ್ಸಿಡೆಂಟ್ ಅಂತ ಪೇಪರ್ ಓದಿದ್ರಾ? ಬಟ್ ಅದು ಆಕ್ಸಿಡೆಂಟ್ ಅಲ್ಲ, ಇಟ್ಸ್ ಮರ್ಡರ್. ಯಾರು ಮರ್ಡರ್ ಮಾಡ್ಬಿಟ್ಟು ಅದಕ್ಕೆ ಆಕ್ಸಿಡೆಂಟ್ ಅಂತ ಬಣ್ಣ ಕಟ್ಟಿದ್ದಾರೆ. Is it? Yeah. Really interesting. ಅದರ ಬಗ್ಗೆ ನನ್ನಿಂದ ಏನಾದರೂ ಸಹಾಯ ಬೇಕಾಗಿತ್ತಾ ನಿಮಗೆ? ಶೂರ್ ಸರ್. ನಾನು ಈ ಊರಿಗೆ ಬಂದ ಕೂಡಲೇ ಎಲ್ಲಿ ನೋಡಿದ್ರು MRK Industries, MRK Import and Exports, MRK Hotels, MRK... No. It's only my name. Madana Ramakrishna ಅಂತ ಅಷ್ಟೇ. Oh, Madana Ramakrishna. What a sweet name. So the point is, ನಿಮ್ಗೆ ಇಷ್ಟೊಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇದೆ, ಎಲ್ಲ ಇದೆ. You're a big man. ತಮ್ಮ ಫ್ರೆಂಡ್ಶಿಪ್ ಇಂದ ನಮ್ಮ ಇನ್ವೆಸ್ಟಿಗೇಷನ್ಗೆ ಏನಾದರೂ ಸ್ವಲ್ಪ ಕ್ಲೂ ಸಿಗ್ಬೋದು ಅಂತ. Why not? Sure. ಈಗ ನನಗೆ ಸಮಯ ಇಲ್ಲ. ವಾಸು, ಕಾರ್ಡ್ ಕೊಡು. ನೀವು ಯಾವಾಗ ಬೇಕಾದರೂ ನನ್ನ ಭೇಟಿ ಆಗಬಹುದು. ಪ್ರಿಫರಬಲಿ ನಾಳೆ ಈವ್ನಿಂಗ್ ಫ್ರೀ ಆಗ್ತೀರಾ? ಓ ಶ್ಯೂರ್. ಸರ್ ವೇಟ್ ಮಾಡ್ತಾ ಇದ್ದಾರೆ. ಬಾಯ್. MRK. ಹಲೋ ಜೆಂಟಲ್ಮನ್, ಮನುಷ್ಯರನ್ನ ಚುಚ್ಚೋದನ್ನ ಕಲ್ತ್ಕೋ. ಅದನ್ನ ಬಿಟ್ಬಿಟ್ಟು ಬೆಡ್ ಶೀಟು, ದಿಂಬು, ಜಮಖಾನ ಇವುಗಳನ್ನೆಲ್ಲ ಚುಚ್ಚೋದ ಚಚ್ಚರಿಕೆ. ಡ್ಯಾಮೆಟ್. ಹಲೋ, ಗುಡ್ ಮಾರ್ನಿಂಗ್. ನಾನು MRK ಮಾತಾಡೋದು. ನೀವಾ? ನನ್ನ ಆಪರೇಟರ್ ವೇಕಪ್ ಕಾಲ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ. ಏನ್ ಸಮಾಚಾರ ಬೆಳಗ್ಗೆ ಬೆಳಗ್ಗೆ? ಏನಿಲ್ಲ,
ನಿನ್ನೆ ಕೊಟ್ಟ ಪ್ರೋಗ್ರಾಮ್ನ ಕನ್ಫರ್ಮ್ ಮಾಡೋಕೆ ಫೋನ್ ಮಾಡಿದೆ. ಡೋಂಟ್ ವರಿ ಮಿಸ್ಟರ್ MRK. ನಾನು ಹೇಳಿದ ಮಾತು ಕೊಟ್ಟ ಟೈಮ್ ಫಿಕ್ಸ್ ಮಾಡಿದ ಪ್ರೋಗ್ರಾಮ್ ಯಾವತ್ತೂ ಯಾವ ಕಾರಣಕ್ಕೂ ಬದಲಾಗಲ್ಲ, ಬದಲಾಗಕ್ಕೂ ಬಿಡಲ್ಲ. ವೆರಿ ಗುಡ್, ತುಂಬಾ ಸಂತೋಷ. ಬೈ ದ ವೇ, ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಫಸ್ಟ್ ಕ್ಲಾಸ್ ನಿದ್ದೆ. ಮಲಗಕ್ ಮುಂಚೆ ಸ್ನೇಹಿತರೊಬ್ರು ಬಂದಿದ್ರು, ಅವ್ರ ಜೊತೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ. ಸೂರ್ಯ ಹುಟ್ಟಿದ್ದೇ ಗೊತ್ತಾಗ್ಲಿಲ್ಲ, ನಿಮ್ ಫೋನೇ ನನ್ಗೆ ಅಲಾರ್ಮ್ ಆಯ್ತು. ಎನಿವೇ, ಡೋಂಟ್ ಫರ್ಗೆಟ್ ಟುಡೇಸ್ ಈವ್ನಿಂಗ್ ಪ್ರೋಗ್ರಾಮ್. ಬಿ ಇನ್ ಟೈಮ್. ಐ ಆಮ್ ಆನ್ ರೈಟ್ ಟೈಮ್. ಕರೆಕ್ಟ್ ಸರ್? Yes, you are in time. ಮನುಷ್ಯನ್ ಟೈಮ್ ಚೆನ್ನಾಗಿರೋವರೆಗೂ ಎಲ್ಲ ಕರೆಕ್ಟ್ ಆಗಿರುತ್ತೆ. ಎಲ್ಲಾದ್ರೂ ಒಂದು ಕಡೆ ಕೈ ಕೊಟ್ರು ಎಲ್ಲ ಎಡವಟ್ಟಾಗೋಗುತ್ತೆ. ಏನಂತೀರಿ ಮಿಸ್ಟರ್ MRK? ಸರೆಂಡರ್ ಆಗಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ನಿಮ್ ಮಾತಿನ ಮೋಡಿಗೆ. ಕಮಾನ್ ಪ್ಲೀಸ್. ಮಿಸ್ಟರ್ ವಿಜಯ್, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಓ ನಾಟ್ ಅಟ್ ಆಲ್. ಏನಿಲ್ಲ, ಯಾರೋ ಎಲ್ಲೋ ಯಾವುದೋ ಕಾರಣಕ್ಕೆ ಸತ್ರೆ ನೀವು ನಿಮ್ಮ ಸುಖ ಶಾಂತಿನ ಹಾಳು ಮಾಡಿಕೊಂಡು ಹೀಗೆ ಊರೂರು ಸುತ್ತೋದು ಅಲ್ಲದೆ ಪ್ರಾಣಾಪಾಯನೋ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡೋದು ನೋಡಿದ್ರೆ ನಿಮ್ಮ ಬದುಕು ರಸಹೀನ ಬದುಕು ಅಂತ ಅನ್ಸುತ್ತೆ. ಅಲ್ಲೇ ನಮಗೂ ನಿಮ್ಗಿರೋ ಡಿಫರೆನ್ಸ್. ಇಟ್ ಇಸ್ ಅವರ್ ಡ್ಯೂಟಿ, ನಮ್ಮ ಕರ್ತವ್ಯ. ಕರ್ತವ್ಯಕ್ಕೋಸ್ಕರ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಗುಡ್ ಗುಡ್, ವೆರಿ ಗುಡ್ ಡಾರ್ಲಿಂಗ್. ಗೆಸ್ಟ್ ಬಂದಿದ್ದಾರೆ, ಬಾ. ಕಮ. ಮಿಸ್ಟರ್ ವಿಜಯ್, ಶಿ ಇಸ್ ಮೈ ವೈಫ್ ಕಾಂಚನಾ. ನಮಸ್ಕಾರ. ನಮಸ್ತೆ. ಡಾರ್ಲಿಂಗ್, ಇವರು CBI ಆಫೀಸರ್, ಕ್ರೈಮ್ ಬ್ರಾಂಚ್ ಆಫ್ ಡೆಲ್ಲಿ. ಅಷ್ಟೇ ಅಲ್ಲ, ಬೆಂಗಳೂರಿನವರು. ನಿನಗೆ ಹೇಗೆ ಗೊತ್ತು? ಪತ್ತೆದಾರಿಕೆಯಲ್ಲಿ ಇವ್ರು ಮಾಡಿರೋ ಸಾಹಸಗಳನ್ನ ಓದಿ ತಿಳ್ಕೊಂಡಿದ್ದೀನಿ. ಕನ್ನಡದವರು ಅಂತ ಎಷ್ಟೋ ಸಲ ಹೆಮ್ಮೆ ಪಟ್ಟಿದ್ದೀನಿ. ಥ್ಯಾಂಕ್ ಯು. ಫುಡ್ ರೆಡಿ ಆಗಿದೆ, ಬನ್ನಿ ಊಟ ಮಾಡೋಣ. ಕಮಾನ್ ಕಮಾನ್. ಡಾರ್ಲಿಂಗ್, ನೀನು ಕೂತ್ಕೋ, ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ಳೋಣ. ವಾಟ್ ಯು ಫೀಲ್ ಮಿಸ್ಟರ್ ವಿಜಯ್? ಆಫ್ ಕೋರ್ಸ್, ಒಟ್ಟಿಗೆ ಕೂತು ಊಟ ಮಾಡೋಣ. ಹಾ. I'm sorry. ಆಹಾ, ನಿಜ ಹೇಳಬೇಕು ಅಂದ್ರೆ ಮಿಸ್ಟರ್ ವಿಜಯ್, ನನ್ನ ಹೆಂಡತಿ ಕೈ ಅಡಿಗೆ ರುಚಿಯೋ ರುಚಿ. ಹೌದೌದು. ಯುನೋ, ನಾನು ಇವಳು ಮದುವೆ ಆಗೋಕ್ ಮುಂಚೆ ಒಳ್ಳೆ ನರಪೇತಲ್ ನಾರಾಯಣನ್ ತರ ಇದ್ದೆ. ಈಗ ನೋಡಿ, ಒಳ್ಳೆ ಅಮೂಲ್ ಬೇಬಿ ತರ ಆಗ್ಬಿಟ್ಟಿದ್ದೀನಿ. ಎಕ್ಸ್ಕ್ಯೂಸ್ ಮೀ. ಅರೆ, ಇಷ್ಟು ಬೇಗ ಆಗೋಯ್ತಾ? ಊಟದಲ್ಲಿ ನಾನು ಯಾವಾಗ್ಲೂ ಫಾಸ್ಟ್. ಊಟದಲ್ಲಿ ಫಾಸ್ಟ್ ಆಗಿದ್ರೆ ಪರವಾಗಿಲ್ಲ, ಬೇರೆ ಯಾವುದ್ರಲ್ಲೂ ಫಾಸ್ಟ್ ಆಗಿರ್ಬೇಡಿ. ಬೇರೆ ವಿಷಯಗಳಲ್ಲಿ ನಾನು ಯಾವಾಗ್ಲೂ ಕೇರ್ಫುಲ್ ಆಗಿ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ ಡಿಯರ್. Come on, have fruits. Oh, sure. Excuse me. ಮಿಸ್ಟರ್ ವಿಜಯ್ ಕುಮಾರ್, ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ಇಫ್ ಯು ಡೋಂಟ್ ಮೈಂಡ್, ಈ ಅಡ್ರೆಸ್ ಬನ್ನಿ. Wait. ಇಂಥ ಟೈಮ್ನಲ್ಲೂ ವೇಟ್ ಮಾಡೋದಾ? ನೋನೋ, ಬುದ್ಧಿ ಇಲ್ದವ್ರು ಮಾಡೋ ಕೆಲಸ. ವಿಜಯ್, ಐ ವಾಂಟ್ ಯು. ಯಾಕೆ? ನೀವು, ನಿಮ್ಮ ಮೈಕಟ್ಟು, ನಿಮ್ಮ ಸಾಹಸ ನನಗೆ ಹುಚ್ಚಿಡಿಸಿದೆ. ಆದ್ರೆ ಹುಚ್ಚಿನಿಂದ ಅಪಾಯನ ಮಾತ್ರ ಮರಿಕೊಡ್ದು. ಅಪಾಯ? ಹಾಗಂದ್ರೇನು? ಅಂದ್ರೆ ನನ್ನ ಎದುರಿಗಿರೋ ಈ ಸುಂದರಿ ಕಾಂಚನ ಸಾಧಾರಣ ಹೆಣ್ಣಲ್ಲ, ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ MRK ಅವರ ಮುದ್ದಿನ ಹೆಂಡತಿ. ಅಕಸ್ಮಾತ್ ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಸ್ವರ್ಗ ಸುಖದಲ್ಲಿ ಇರೋ ನಿನ್ ಗತಿ ಏನು? ಮೈ ಫುಟ್ ಆ ಮುದಿಗೋಬೆ ಗೊತ್ತಾಗೋದಾ? ವಿಜಯ್,
ನಿಮ್ಮ ಹಾಗೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ನಾನು MRK ಆಶ್ರಯದ ಸ್ವರ್ಗದಲ್ಲಿದ್ದೀನಿ ಅಂತ. ತಪ್ಪು, ಅದು ಶುದ್ಧ ತಪ್ಪು. ಇದು MRK ಸ್ವರ್ಗ ಅಲ್ಲ, ನರಕ. ಅವನು ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ, ಓಲ್ಡ್ ಏಜ್ ರಿಚ್ ಗೂಸ್. ಅವನೊಬ್ಬ ನರಸತ ನಾಯಿ. ಸುಂದರವಾದ ಹೆಣ್ಣು ಅಂದ್ರೆ ಬ್ಯೂಟಿಫುಲ್ ಕಲೆಕ್ಟಿಂಗ್ ಥಿಂಗ್ಸ್ ಅಂತ ತಿಳ್ಕೊಂಡಿದ್ದಾನೆ. ಬಾಸ್ಟರ್ಡ್. ವಿಜಯ್ ನಿಮಗ್ ಗೊತ್ತಿಲ್ಲ. ಆ ಹಾಳು ಹದ್ದಿನ ಕೆಟ್ಟ ಚರಿತ್ರೆ ಐನೋ, ನನಗ್ ಗೊತ್ತು. ಈ ದೇಶದ ಹೆಣ್ಣಿನ ಮಾಂಸ, ಶೀಲ, ಸಂಸ್ಕೃತಿನ ಮಾರಿ ಹಾಳು ಮಾಡಿ ಹಣ ಸಂಪಾದನೆ ಮಾಡ್ತಿದ್ದಾನೆ. ಎಷ್ಟೋ ಅಮಾಯಕ ಹೆಣ್ಣುಗಳಿಗೆ ಆಸೆ ತೋರಿಸಿ ಬೆತ್ತಲೆ ಚಿತ್ರಗಳನ್ನು ತೆಗೆದು ಅವನ್ನ ಮಾರಿ ಐಶ್ವರ್ಯ ಸಂಪಾದನೆ ಮಾಡಿದ್ದಾನೆ. ಎಷ್ಟೋ ಅಧಿಕಾರಿಗಳ ಮುಂದೆ ಹೆಣ್ಣುಗಳನ್ನ ಬೆತ್ತಲೆ ಮಾಡಿ ಕುಣಿಸಿ ಓಡಾಡಿಸಿ ಅವರ ಕಾಮದಾಸೆ ತೀರಿಸಿ ಈ ಬಂಗ್ಲೆ, ಮಂಚ, ಫ್ರಿಡ್ಜು, ಸುಂದರವಾದ ವಿಗ್ರಹಗಳನ್ನ ಕಲೆಕ್ಟ್ ಮಾಡಿದ್ದಾನೆ. ಅವನು ಮಾಡ್ತಿರೋ ದೇಶದ್ರೋಹದ ಕೆಲಸಗಳು ಒಂದಲ್ಲ, ಎರಡಲ್ಲ, ನೂರಾರು, ಸಾವಿರಾರು. ತನ್ನ ಎದುರಿಸ್ತೋರ ರಕ್ತ ಕುಡಿದಿರೋ ನರ ರೂಪದ ರಾಕ್ಷಸ ಅವನು. ಈ ಅಮೃತಶಿಲೆ ಕಂಬದ ತರಹನೇ ನಾನು ಅಂತ ತಿಳ್ಕೊಂಡಿದ್ದಾನೆ ಮೂರ್ಖ. ಈ ಚರ್ಮದ ಹಿಂದೆ ಇರೋ ಗುಂಡಿಗೆ ನೋಡಿಲ್ಲ, ಅದರ ಒಳಗಡೆ ಕಾದು ಕುದಿತಿರೋ ಅಗ್ನಿ ಪರ್ವತ ನೋಡಿಲ್ಲ. ನನ್ನ ದೇಹದ ಕಾವನ್ನ ತನಿಸೋ ನೀರಿಲ್ಲದ ಶಿಖಂಡಿ ನಪುಂಸಕ ನಾನು. ಈಗ ಅವನ್ ನೆನಪಬೇಡ. ನನ್ನ ದೇಹದ ಕಾವನ್ನ ತನಿಸೋ ನೀರಿಲ್ಲದ ಶಿಖಂಡಿ ನಪುಂಸಕ ನಾನು. ಈಗ ಅವನ್ ನೆನಪಬೇಡ. ಹೀಗೆ ಅವಳಿಂದ ತಪ್ಸ್ಕೊಂಡ್ಬರೋದ್ರಲ್ಲಿ ನನಗ್ ಸಾಕಾಗೋಯ್ತು. ಹಾಗಿದ್ರೆ ಈ ಎವಿಡೆನ್ಸ್ ಸಾಕಾಗಲ್ವಾ? MRKಗಿರೋದು ಒಂದು ಮುಖ ಅಲ್ಲ, ಬಹುರೂಪದ ವ್ಯಕ್ತಿ ಅವನು. ಇಂಥ ತೆಳವಾದ ವಿಟ್ನೆಸ್ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡೋದು ಮುಟ್ಟಾಳ್ತಾನ. ಬಟ್ ಒಂದಂತೂ ನಿಜ, ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕೋ ಕಾಲ ಹತ್ರ ಬರ್ತಾ ಇದೆ. ಇತ್ವಾ ಆಗಿದೆ ರಾಮಚಂದ್ರ. ಆಹಾ ಲೇ, ಈ ಕೈ ಒತ್ಲ ನನ್ನ ಮಗನೇ. ಅಲ್ಲ ಕಣ್ಲೆ, ಆವತ್ತು 16 ಕೋಳಿ ಕದ್ಕೊಂಬಂದೆ ಅಲ್ವಾ? ಅದ್ರಾಗೆ 2 ನನಗೆ, 1 ಈ ಪಾಯಿಂಟ್ 20 ಕೊಡು ಅಂದೆ. ಕೊಟ್ಟೆಲ್ಲ ನನ್ನ ಮಗನೇ. ನನ್ಗೆ 2 ಇಲ್ಲ, ಇವನಿಗೆ ಮುಕ್ಕಾಲು ಇಲ್ವಲ್ವ? ಕೋಳಿ ಪುಕ್ಕಾನೆಲ್ಲ ತರುದು, ಮಸಾಲೆ ಅರದು, ಕೊತ ಅಂತ ಕುದಿಸಿ ಗಬಗಬ ಅಂತ ನನ್ನ ಮಕ್ಕಳ ತಿಂದ್ಬಿಟ್ಟಿರ್ತಾರೆ. ಇಂಥವ್ರಿಗೆ ಕನ್ಸೆಷನ್ ತೋರಿಸಬಾರ್ದು ಸಾರ್. ಹೇಳೋದೊಂದು ಮಾಡೋದೊಂದು. ಕರೆಕ್ಟ್ ಆಗಿ ಹೇಳಿದೆ ಕಣೋ ಪೋಟ್. ಬಂದಾಗಿದೆ ಕಣ್ಣ. ಹೋಗ್ರ ಒಳಗೆ. ಚೋಟುದ್ದ ಇದ್ಯಾ? ಅದೆಷ್ಟುದ್ದ ಕೆಚ್ಕೋತೀಯೋ? ನಾನ್ ಚೋಟುದ್ದಾದ್ರೆ ನೇಟೇ ಬೇರೆ ಸಾರ್. ಸರಿ ಬೆಳಗ್ಗೆಯಿಂದ ಕೇಸೇ ಸಿಕ್ಕಿಲ್ಲ. ನೀ ತಂದಿದ್ದಿ ಕೇಸು ಏನು? ದೊಡ್ಡ ಕೆರೆ ಮೆಟ್ಲ ಮ್ಯಾಗೆ ಒಂದ್ ಬಾಡಿ ಬಿದ್ದಿದೆ ಸಾ. ಬಾಡಿನಾ? ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ದಾರಿ ಬಿಡ್ರು. ನೋಡಿ. ಫೋರ್ 20 ಎಲ್ಲೋ ಬಾಡಿ ಕಾಣಿಸ್ತಾನೆ ಇಲ್ವಲ್ಲ? ಲೈ ಸೋಡಾ ಬಿಡಿ, ಎಲ್ಲೋ ನಿನ್ ಬಾಡಿ? ನನ್ನ ಬಾಡಿ ಇಲ್ಲೇ ಇದೆ ಸಾ. ಬಾಡಿ ಗೋಲಿ ಹೊಡಿ. ನಾವು ನೋಡ್ಬೇಕಾದ ಬಾಡಿ ಕಾಣಿಸ್ತಿಲ್ವಲ್ಲಯ್ಯ. ನೀವ್ ನೋಡ್ಬೇಕಾದ ಬಾಡಿ ನಿಮಗ್ ಕಾಣಿಸೋದ್ರೆ ನಾನೇನ್ ಮಾಡ್ಲಿ ಸಾ? ಅದಕ್ಕೆ ಅಲ್ವಾ ಸರ್ ನೀವು ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು? ಅದನ್ನ ಅಲ್ಲಿ ನೋಡಿ ಸಾ. ಇದು ಯಾವುದೋ ಹೆಂಗಸಿನ ಬಾಡಿ. ಅಯ್ಯೋ, ಅದ್ ಬಾಡಿ ಅಲ್ಲ ಕಡೆಯ, ಬ್ರಾ. ಅದಕ್ಕೂ ಬಾಡಿ ಅಂತಲೇ ಕರೀತಾರೆ ಸರ್. ಸರ್, ನಮ್ಗೆ ಇನ್ವೆಸ್ಟಿಗೇಷನ್ ಕಷ್ಟ ಆಗುತ್ತೆ ಅಂತ ಇನ್ಮೇಲೆ ಸ್ಟ್ರೈಕ್ ಮಾಡಿ ನಾವು ಈ ಬಾಡಿ ಅನ್ನೋ ಹೆಸರು ನಿಲ್ಲಿಸ್ಬಿಡ್ಬೇಕು. ಕರೆಕ್ಟ್. ಏಯ್ ಗುಲ್ಡು ನನ್ನ ಮಗನೇ, ಅದು ಬ್ರಾ. ಎಲ್ಲಿ ಬಾಡಿ? ಅದೇ ಬಾಡಿ ಸಾ. ಅದು ಬ್ರಾ. ಬಾಡಿಯಲ್ಲಿ ನಾ ಹೇಳ್ತಿರೋದು ಅದೇ ಬಾಡಿ. ಅದು ಬ್ರಾ ಕಡೋ. ಬಾಡಿಯಲ್ಲಿ ನಿಮಗ್ ಬೇಕಾಗಿರೋ ಬಾಡಿ ಅದೇ ಸಾ. ಏನಿ ಬಾಡಿ ಗಡಿಬಿಡಿ ಸಾರ್. ಅದು ಯಾವ್ದು ಓಡಿ ಸೌದೋಗಿರೋ ಗಾಡಿ ಬಾಡಿ ಇರ್ಬೇಕು. ಕರೆಕ್ಟ್. ಏಯ್ ಗುಲ್ಡು ನನ್ನ ಮಗನೇ, ಈ ಬಾಡಿ ತೋರ್ಸೋದಕ್ಕೆ ನೀನ್ ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಯಾ? ನಿನ್ನ ಆ ಗಾಡಿ ನೀರೊಳಗೆ ಮುಳುಗೋಗಿ ಈ ಬಾಡಿ ಮೇಲ್ ತೇಲ್ತಾ ಇದೆ ಸಾ. ದಾರಿ ಬಿಡ್ರೋ ಪೋಲಿ ಮುಂಡೇವಾ. ಅದು ಆ ಬಾಡಿನೂ ಅಲ್ಲ, ಈ ಬಾಡಿನೂ ಅಲ್ಲ, ಅದು ನನ್ನ ಬಾಡಿ. ಈ ವಯಸ್ಸಿನಲ್ಲಿ ಈ ಮುದುಕಿಗೆ ಬಾಡಿನ? ಬಾಡಿ ಅಲ್ಲ. ಕರೆಕ್ಟ್. ಬ್ರಾ.